ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಮ್ಮ ಕಸ್ಟಮೈಸ್ಡ್ ಮಾಡಿದ ಸೀರೆಗಳನ್ನ ಒಂದೆರಡು ಸೀರೆ ನಾನು ನಿಮಗೆ ತೋರಿಸ್ತೀನಿ. ಕಸ್ಟಮರ್ ಆರ್ಡರ್ ಕೊಟ್ಟು 2 ತಿಂಗಳ ಮೇಲೆ ಆಗಿದೆ. ತುಂಬ ಲೇಟ್ ಆಗಿದೆ. ಯಾಕೆ ಲೇಟ್ ಆಗ್ತಿದೆ ಅಂತಂದರೆ, ಈ ಸೀರೆಗಳನ್ನ ತಯಾರು ಮಾಡೋದಕ್ಕೆ ಹ್ಯಾಂಡ್ಲೂಮಲ್ಲಿ ತುಂಬ ಲೇಟು. ನಾನು ಒಂದ್ಸರಿ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ನೋಡಿ, ಈ ಥರ ಸೀರೆ ಹೇಳಿದಾಗ ಏನಾಗುತ್ತೆ ಅಂತಂದರೆ, ನೋಡಿ ಕಸ್ಟಮರ್ ಏನು ಮಾಡಿದ್ದಾರೆ ಅಂತಂದರೆ, ನಮಗೆ ಹ್ಯಾಂಡ್ಲೂಮಲ್ಲಿ ಹಿಂಗೆ ಮಾಡಬೇಕು ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ಇದನ್ನೆಲ್ಲ ಡೈಯಿಂಗ್ ಮಾಡಿಸ್ಕೊಂಡು ಮಾಡೋದಿದೆ ಅಲ್ವಾ. ನೋಡಿ, ಅಂದರೆ ಸೀರೆ ಇವ್ರಿಗೆ ಹೆಂಗೆ ಬಂದಿದೆ ಅನ್ನೋದಕ್ಕೆ ನಿಮಗೆ ಪೂರ್ತಿ ತೋರ್ಸೋಕೆ ಒಂದು ಪ್ರಯತ್ನ ಮಾಡ್ತೀನಿ ನಾನು. ಇಲ್ಲಿ ನೋಡಿ, ಪಲ್ಲು ಆದಮೇಲೆ 2 ಮೀಟ್ರು ಇದೇ ಥರ ಇದೆ ಸೀರೆ. ಅಂದರೆ ಈ ಥರ ಹ್ಯಾಂಡ್ಲೂಮಲ್ಲಿ ಮಾಡೋದಿದೆ ಅಲ್ವಾ, ತುಂಬ ಕಷ್ಟ. ಈಗ ನೋಡಿ, ನಿಮಗೆ ಗೊತ್ತಿರೋ ಅಂಗಡಿಗಳಲ್ಲಾಗಲಿ ನೀವೇ ಆಗಲಿ ನೋಡಿ, ಎಲ್ಲಾದರೂ ಹೋಗಿ ನೀವು ಒಂದು ಸರಿ ಆರ್ಡ್ರ್ ಕೊಟ್ಟು ನೋಡಿ, ಈ ಥರ ಇದೆಯಾ ಸೀರೆ ಅಂತ ಕೇಳಿ. ಮತ್ತು ಸ್ವಲ್ಪ ಲೇಟು ಈ ಮಲ್ಟಿ ಕಲರ್ ಬರೋದಕ್ಕೆ, ಮತ್ತು ಇಲ್ಲಿ ಪ್ಲೈನ್ ಮಾಡೋದು ಇದೆ ಅಲ್ವಾ, ಇದು ಸ್ವಲ್ಪ ಹ್ಯಾಂಡ್ಲೂಮ್ ಕಾಂಟ್ರಾಸ್ಟ್ ಕುಟ್ಟಲ್ಲಿ ಮಾಡೋದಿದೆಯಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಜನ ಹೇಳ್ತಾರೆ, ಸರ್ ನಾವು ಆರ್ಡ್ರ್ ಕೊಟ್ಟು ಭಾಳ ದಿನ ಆಗಿಬಿಡ್ತು, ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಸರ್, ಏನಕ್ಕೆ ನಮಗೆ ತುಂಬ ಲೇಟ್ ಆಗ್ತಾ ಇದೆ ಅಂತ. ಬಟ್ ನೋಡಿ, ನಾನು ಸೀರೆ ಬಗ್ಗೆ ನಿಮ್ಗೆ ಪೂರ್ತಿ ಮಾಹಿತಿ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ಈ ಸೀರೆ ಹೆಂಗಿದೆ ಅಂತ. ಬಟ್ ಈ ಥರ ಎಲ್ಲ ಮಾಡೋದಿದೆಯಲ್ವಾ, ಸ್ವಲ್ಪ ರಿಸ್ಕಿಂದ ಕೂಡಿರುತ್ತೆ, ಮತ್ತು ತುಂಬ ಲೇಟ್ ಆಗುತ್ತೆ. ಆರ್ಡ್ರ್ ನಾವು ಕಂಪ್ಲೀಟ್ ಮಾಡೋದಿದೆ ಅಲ್ವಾ, ಸ್ವಲ್ಪ ಪ್ರೊಸೆಸ್ ಲೇಟ್ ಆಗುತ್ತೆ. ಹಾಗಾಗಿ ನಿಮಗೆ ಸೀರೆ ಕೊಡಬಾರ್ದು ಅಂತ ಇಲ್ಲ. ಇಲ್ಲಿ ನೋಡಿ, ಇದು ಪಲ್ಲು ಇದೆ, ಬ್ಲೌಸ್ ಇದು, ಇಲ್ಲಿ ಬ್ಲೌಸ್ ಇದೆ, ಇದು ಪಲ್ಲು ಇದೆ. ಪಲ್ಲು ಬ್ಲೌಸ್ ಆದಮೇಲೆ ಇಲ್ಲಿ ನೋಡಿ, ಇದು 2 ಮೀಟ್ರ್ ಇದೆ ಅಲ್ವಾ. ಇಲ್ಲಿ ನೋಡಿ, ಈ ಥರ ಸೀರೆ ತುಂಬ ಪ್ಲೈನ್ ಬಂದುಬಿಟ್ಟಿದೆ. ಪ್ಲೈನಲ್ಲಿ ಬುಟಾಸ್ ಬಂದಿದೆ, ಚಿಕ್ಕ ಬುಟಾಸ್ ಎಲ್ಲ ನಿಮಗೆಲ್ಲ ಹ್ಯಾಂಡ್ ಥ್ರೆಡ್ ಇರುತ್ತೆ. ಇಲ್ಲಿ ನೋಡಿ, ಹ್ಯಾಂಡ್ಲೂಮಲ್ಲಿ ಇದೆಲ್ಲ ಕಟಿಂಗ್ ಇರೋದಿಲ್ಲ, ಎಲ್ಲ ಹ್ಯಾಂಡ್ ಥ್ರೆಡ್ ಇರುತ್ತೆ. ಈ ನಮ್ಮದು ಮೊಳಕಾಲ್ಮೂರು ಸ್ಪೆಷಲ್ ಚಾಲೆಲ್ಲ ಇರುತ್ತೆ. ಇಲ್ಲಿ ನೋಡಿ, ಈ ಥರ ಚೆಕ್ಸ್ ಬಂದಿದೆ. ಈ ಥರ ಆರ್ಡ್ರ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ಸ್ಯಾರಿ ಪೂರ್ತಿ ಹಿಂಗೆ ಇರುತ್ತೆ. ಅಂದರೆ ಈ ಒಂಥರ ಲಂಗಾವಣಿ ಸೀರೆ ಥರ. ಈ ಥರ ಸೀರೆ ಮಾಡೋದಿದೆ ಅಲ್ವಾ, ತುಂಬ ಲೇಟ್ ಆಗಿರುವಂಥ ಪ್ರೊಸೆಸ್ಸಲ್ಲಿ ತಯಾರಾಗುತ್ತೆ ಸೀರೆ. ಹಾಗಾಗಿ ಕಸ್ಟಮರ್ಗೆ ನಾವು ಕೂಡ ಎಷ್ಟು ಜಲ್ದಿ ಮಾಡಬೇಕು ಪ್ರಯತ್ನ, ಅಷ್ಟು ಜಲ್ದಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹಂಗೆ ಇದ್ರ ಜೊತೆ ಹಂಗೆ ನಮಗೆ ಒಂದು ಇದು ಬೇಕು, ನಮಗೆ 4 ಮೀಟ್ರು ಏನಂತಾರೆ ಅದನ್ನು ನೋಡಿ, ಒಂದು ಸೈಡ್ ಬಾರ್ಡ್ರಲ್ಲಿ ಅವರು ಹೊಲಿಸ್ಕೊಳ್ಳೋದಕ್ಕೆ, ಈ ಲಂಗಾವಣಿ ಥರ ಹೊಲಿಸ್ಕೊಳ್ಳೋದಕ್ಕೆ ಬೇಕು ಅಂದಾಗ ನೋಡಿ, ನಾವು ಈ ಥರ ಕೂಡ ಮಾಡಿದ್ದೀವಿ. ಇದು ನೋಡಿ, ಇದಂದರೆ ಇವರು ಇದಕ್ಕೆ ಓಣಿನ ಬೇರೆ ತೊಗೊಂಡಿದ್ದಾರೆ. ಓಣಿ ಬೇರೆ ತೊಗೊಂಡು ನಮಗೆ ಈ ಥರದಲ್ಲಿ ಮಾಡಿಕೊಡಿ ಮಾರುತಿ ಅವರೇ ಅಂತಂದಾಗ, ಒಂದು ಸೈಡ್ ಬಾರ್ಡ್ರಲ್ಲಿ ನೋಡಿ, ಮೆರೂನ್ ಬಾರ್ಡ್ರು ಗ್ರೀನ್ ಮಾಡಿಬಿಟ್ಟು ಇದನ್ನು ಮಾಡಿದ್ದೀವಿ. 3.5 ಮೀಟ್ರು ಅವ್ರಿಗೆ ಬೇಕು ಅಂತಂದರೆ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಹ್ಯಾಂಡ್ಲೂಮಲ್ಲಿ ರೇಷ್ಮೆ ಸೀರೆನಲ್ಲಿ ಇದು ಮಾಡೋದಿದೆಯಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಕಸ್ಟಮೈಸ್ ಎಲ್ಲರಿಗೂ ಮಾಡಿಕೊಡ್ಬೇಕಂತ ನಮಗೂ ತುಂಬ ಆಸೆ ಇದೆ. ಬಟ್ ಸ್ಪೆಷಲ್ ಡಿಸೈನ್ಸ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಈ ಸೀರೆ ಕೂಡ ಅಷ್ಟೇ ನಿಮಗೆ ತುಂಬ ಡಿಫ್ರೆಂಟಾಗಿರುತ್ತೆ. ಯಾವ ಕಾಂಬಿನೇಷನಲ್ಲಿ ಬೇಕಾದ್ರೂ ಮಾಡಿಕೊಡ್ಬೋದು. ಹಾಗಾಗಿ ಈ ಹ್ಯಾಂಡ್ಲೂಮಲ್ಲಿ ಕಸ್ಟಮೈಸ್ ಮಾಡಿದಾಗ ಸ್ವಲ್ಪ ಟೈಮ್ ಜಾಸ್ತಿ ಕೊಡಬೇಕು. ಈ ವಿಡಿಯೋ ಮಾಡೋಕ್ಕೆ ಕಾರಣನೇ ಅಷ್ಟು. ಕಸ್ಟಮರ್ ಆರ್ಡ್ರ್ ಮಾಡ್ತಾರೆ, ಜಲ್ದಿ ಕೊಡಲಿಲ್ಲ ಅಂದರೆ ಕೋಪ ಆಗ್ತಾ ಹೋಗ್ತಾರೆ. ದಯವಿಟ್ಟು ನಮ್ಮ ಮೇಲೆ ಯಾರೂ ಕೋಪ ಆಗಬೇಡ್ರಿ. ನಮಗೆ ನಿಮ್ಮ ಸೀರೆ ಕೊಡಬೇಕಂತಲೇ ಆಸೆ. ಬಟ್ ಈ ಹ್ಯಾಂಡ್ಲೂಮಲ್ಲಿ ಅದು ಬಂದು ಮಗ್ಗದ ಮೇಲೆ ಬಂದು ನಾವು ತಯಾರು ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಹಂಗಾಗಿ ನಿಮ್ಗೆ ಇದನ್ನು ಈ ಸೀರೆಗಳು ತೋರಿಸಿ ಹೇಳಬೇಕು ಅಂತಲೇ ನಮ್ಮ ಬೆಂಗಳೂರು ಕಸ್ಟಮರ್ ಈ ಎರಡನ್ನೂ ಆರ್ಡ್ರ್ ಮಾಡಿರೋದ್ರಿಂದ ಅವ್ರಿಗೆ ಈಗ ಇದು ಮುಟ್ಟುತ್ತೆ. ನಾಳೆ ಅವ್ರ ಕೈಯಲ್ಲಿ ಸೇರುತ್ತೆ. ಇದು ಈಗ ತಾನೇ ಬಂದಿದೆ. ಇದು ನಾಳೆ ಅವ್ರ ಕೈಗೆ ಹೋಗಿ ಈ ಸೀರೆ ಸೇರುತ್ತೆ. ಆ ಥರ ಇರುತ್ತೆ. ಹ್ಯಾಂಡ್ಲೂಮಲ್ಲಿ ಕಸ್ಟಮೈಸ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಆ ಲೇಟ್ ಒಂದು ಸ್ವಲ್ಪ ಟೈಮ್ ಸಮಯ ಕೊಟ್ಟರೆ 100ಕ್ಕೆ 100 ನಾವು ನೀವು ಕೊಟ್ಟಿರುವಂಥ ಎಲ್ಲ ಸೀರೆಗಳನ್ನು ತಯಾರು ಮಾಡಿಕೊಡ್ತೀವಿ. ದಯವಿಟ್ಟು ನಿಮಗೆ ರೇಷ್ಮೆ ಸೀರೆ ಅಂತ ನೆನಪಾದಾಗ ಮಂಚಿ ಸಿಲ್ಕ್ಸ್ನ ಯಾರೂ ಮರಿಬೇಡ್ರಿ ಅಂತ ಹೇಳ್ತೀನಿ. ನಮಸ್ಕಾರ.